ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ನಾಗಮಂಗಲ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳು ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಪಟ್ಟಣದ ಆಡಳಿತ ಸೌಧದ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು. ಜಿಲ್ಲಾ ಅಧ್ಯಕ್ಷ ಹರೀಶ್ ಮಾತನಾಡಿ, ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಸಲ್ಲಿಸಿದರೂ ಇದುವರೆಗೂ ಸರ್ಕಾರ ಈಡೇರಿಸಿಲ್ಲ. ಹಲವಾರು ವರ್ಷಗಳಿಂದಲೂ ನಾವು ಗ್ರಾಮಗಳಲ್ಲಿ ಕಚೇರಿ ಇಲ್ಲದೆ ಮನೆಯ ಮುಂದಿನ ಕಟ್ಟೆಯ ಮೇಲೆ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದೇವೆ. ಸರ್ಕಾರಗಳು ಸಾರ್ವಜನಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ಮಾಡಿ ಹೊಸ ಆಪ್ಗಳನ್ನು ರೂಪಿಸಿದ್ದು ನಮ್ಮ ಮೊಬೈಲ್ಗಳಲ್ಲಿ ಅಳವಡಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ. ಸರ್ಕಾರದಿಂದ ಇದುವರೆಗೂ ಕಂಪ್ಯೂಟರ್ ನೀಡಿಲ್ಲ. ಈ ತರಹದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ. ಯೋಜನೆಗಳನ್ನು ಮಾಡಿದೆ. ಸರ್ಕಾರದ ಯೋಜನೆ ಗ್ರಾಮ ಮಟ್ಟದಲ್ಲಿ ಅವ್ರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲವನ್ನ ಸಹಿಸಿಕೊಂಡು ಯಾವುದೇ ಒಂದು ಸೌಲಭ್ಯಗಳ ಇಲ್ಲದಿದ್ರೂ ಸಹ ಕೆಲಸವನ್ನು ಮಾಡಿದ್ದೀವಿ. ಹಲವಾರು ಬಾರಿ ಹಲವಾರು ಮನವಿಗಳನ್ನು ನೀಡಿದ್ರು ಯಾವುದೇ ಪ್ರಯೋಜನ ಆಗದಿರೋದಂಥ ಸಮಯದಲ್ಲಿ ಇದು ಅನಿವಾರ್ಯದ ಸ್ಥಿತಿ, ಬೇರೆ ಇನ್ಯಾವುದೂ ದಾರಿ ಇಲ್ಲ ಅಂತ ತಿಳಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ತೀರ್ಮಾನವನ್ನು ಇವತ್ತಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಅದರಂತೆ ಇವತ್ತು ಎಲ್ಲ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾರೆ. ನಾನು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸೇವಾ ಒಂದು ಸರ್ವಿಸ್ ಮ್ಯಾಟ್ರಲ್ಲೂ ಬಹಳ ಒಂದು ನೋವನ್ನು ಅನುಭವಿಸ್ತಾ ಇದ್ದೀವಿ. ಸುಮಾರು 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ ಸೇವೆ ಮಾಡಿರುವಂಥ ಗ್ರಾಮಾಡಳಿತ ಅಧಿಕಾರಿಗಳಿಗೆ ವಯೋನಿವೃತ್ತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತವರೆಗೂ ಅವರಿಗೆ ಸರಿಯಾದ ಪ್ರಮೋಷನ್ಗಳ ವ್ಯವಸ್ಥೆ ಆಗಿದೆ. ಯಾವುದೇ ಒಂದು ವ್ಯವಸ್ಥೆಗಳಿಲ್ಲ. ನಮ್ಮದು C&R ಅಂತ ಒಂದು ಅಮೆಂಡ್ಮೆಂಟು ಹಿಂದೆ ಇದ್ದಂಥ ಸರ್ಕಾರ ಮಾಡಿತ್ತು. ಅದು ಸಹ ಒಂದು ಈಗ ಹೈಕೋರ್ಟ್ ಹಂತದಲ್ಲಿ ಇದೆ. ನಾವು ಮಾನ್ಯ ಕಂದಾಯ ಸಚಿವರಲ್ಲಿ ಹಾಗೂ ನಮ್ಮ ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ಲಿ ಮನವಿ ಮಾಡಿಕೊಳ್ಳೋದಂತೆ ಒಂದು ಷರತ್ತನ್ನು ಹಾಕಿ. ಪ್ರತಿಭಟನೆಯಲ್ಲಿ ಮಧು, ಬಸವರಾಜ, ಮಧುಕುಮಾರ್, ತೇಜಸ್ವಿನಿ, ಲೇಪಾಕ್ಷಿ, ದೀಪಕ್ ಸೇರಿದಂತೆ 100 ಗ್ರಾಮಾಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.